ನಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ನುಡಿ ಬೆಳಗು ಓದುವಿನ ಮುಂದುವರೆದ ಭಾಗದಲ್ಲಿ ಪಿ ಚಂದ್ರಿಕಾ ಅವರ ದಡ್ಡಿ ಭತ್ತ ವಿನಮ್ರತೆಯ ಕತೆ. ಪಿ ಚಂದ್ರಿಕಾ ಅವರ ದಡ್ಡಿ ಭತ್ತ ವಿನಮ್ರತೆಯ ಕತೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅರಮನೆಯಲ್ಲಿ ಕೆಲಸಕ್ಕೆಂದು ಹುಡುಕಿ ಒಬ್ಬ ಹೆಣ್ಮಗಳನ್ನು ತಂದು ನೇಮಿಸಿಕೊಂಡಿದ್ದರು. ಆಕೆಯ ಹೆಸರು ಏನೋ ತಿಳಿಯದು. ದಡ್ಡಿಯಾದ್ದರಿಂದ ಅವಳನ್ನು ಎಲ್ಲರೂ ದಡ್ಡಿ ಎಂದೇ ಕರೆಯುತ್ತಿದ್ದರು. ಅರಸರು ಅವಳಿಗೆ ನೀಡಿದ ಕಾಯಕವು ವಿಚಿತ್ರವಾದದ್ದು. ಬೆಳಗ್ಗೆ ಎದ್ದು ಅರಸರು ಹೊರಗೆ ಬರುವ ಹೊತ್ತಿಗೆ ಅವಳು ಅರಮನೆಯ ಬಾಗಿಲಲ್ಲಿ ನಿಂತು, ನೀನು ಈ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡಿಲ್ಲ, ನಿನ್ನ ಆಳ್ವಿಕೆಯಲ್ಲಿ ಜನ ಕಷ್ಟಪಡ್ತಿದ್ದಾರೆ, ನಿನ್ನಿಂದ ಉಪಯೋಗಕ್ಕಿಂತ ಅವರಿಗೆ ಕಷ್ಟವೇ ಜಾಸ್ತಿಯಾಗಿದೆ, ಹೀಗೆ ನಾನಾ ಥರದಲ್ಲಿ ಬೈಯುತ್ತಿದ್ದರು. ಅರಮನೆ, ಗುರುಮನೆ, ಸಾಮಾನ್ಯ ಜನ ಎಲ್ಲರೂ ದೊರೆಯನ್ನು ಹೊಗಳುವಾಗ ಈ ಹೆಂಗಸು ಮಾತ್ರ ಯಾಕೆ ಹೀಗೆ ಬೈಯಬೇಕು? ಅರಸರೇ, ಬೈ ಎಂದು ಹೇಳಿದರೂ ಹೀಗೆ ಬೈಯಲು ಅವಳಿಗೆ ಎಷ್ಟು ಧೈರ್ಯವಿರಬೇಕು? ಅವಳ ಮಾತು ಬದಿಗಿರಲಿ. ಅರಸರೇ ಅವಳನ್ನು ಸಂಬಳ ಕೊಟ್ಟು ಯಾಕೆ ಹೀಗೆ ನೇಮಿಸಿಕೊಂಡಿದ್ದಾರೆ ಎನ್ನುವುದೇ ದೊಡ್ಡ ಪ್ರಶ್ನೆಯಾಗಿತ್ತು. ಜನಸಾಮಾನ್ಯರಿರಲಿ, ಮಂತ್ರಿಗಳು ಕೂಡ ಇದಕ್ಕಾಗಿ ತಲೆಕೆಡಿಸಿಕೊಂಡಿದ್ದರು. ಆದರೆ ಅರಸರನ್ನು ಪ್ರಶ್ನಿಸುವುದು ಹೇಗೆ? ದಿನ ಬೈಗುಳವನ್ನು ಕೇಳಿಕೊಂಡು ಅರಸರು ಮುಂದೆ ಹೋಗುತ್ತಿದ್ದರು. ಇದನ್ನೆಲ್ಲ ನೋಡುತ್ತಿದ್ದ ಆಸ್ಥಾನಾಧಿಕಾರಿ ಒಬ್ಬ ಧೈರ್ಯ ಮಾಡಿ, ಅರಸರ ಎದುರು ನಿಲ್ಲಲು ಎಂಟೆದೆ ಇರಬೇಕು, ಸಾಮಾನ್ಯ ಹೆಂಗಸನ್ನು ತಂದು ಅರಮನೆಯ ಬಾಗಿಲಲ್ಲಿ ನಿಲ್ಲಿಸಿ ನಿಮ್ಮನ್ನು ನೀವೇ ಬಯಸಿಕೊಳ್ಳುವುದು ಅಂದರೆ ಏನರ್ಥ ಪ್ರಭು ಎಂದ. ಅದಕ್ಕೆ ಅರಸರು, ಬೈಲಿ ಬಿಡಿ, ಲೋಕವೆಲ್ಲ ಹೊಗಳುವಾಗ ಒಬ್ಬರಾದರೂ ಬೈಯುವರು ಬೇಡವೇ ಎಂದರು. ಇಷ್ಟು ದೊಡ್ಡ ಮಂತ್ರಿ ಮಂಡಲ, ಸಲಗಾರರು, ರಾಜಗುರುಗಳು, ರಾಜಮಾತೆ ಎಲ್ಲ ಇದ್ದು ಇಂಥ ಸಣ್ಣ ಹೆಂಗಸಿನಿಂದ ನೀವು ಬಯಸಿಕೊಳ್ಳಬೇಕೇ ಎಂದ. ಲೋಕವೆಲ್ಲ ನನ್ನನ್ನು ಹೊಗಳುವಾಗ ನನ್ನ ಹಾಂ ನೆತ್ತಿಗೆ ಏರಿರುತ್ತದೆ, ಅದನ್ನು ಇಳಿಸುವರು ಯಾರು? ದೊರೆ ಎನ್ನುವ ಕಾರಣಕ್ಕೆ ನೀವೆಲ್ಲ ನನ್ನನ್ನು ಭಯ ಭಕ್ತಿಯಿಂದ ನೋಡುವಿರಿ. ಹೀಗಿದ್ದಾಗ ನನ್ನನ್ನು ಎಚ್ಚರಿಸುವರು ಯಾರು? ಆಕೆ ದಡ್ಡಿಯಾದ್ದರಿಂದಲೇ ಲೋಕದ ವ್ಯವಹಾರ ಗೊತ್ತಿಲ್ಲ, ಹಾಗಾಗಿ ನಾನು ದೊಡ್ಡವನು, ನನ್ನನ್ನು ಬಯ್ಯಬಾರದು ಎನ್ನುವ ಅರಿವು ಆಕೆಗಿಲ್ಲ. ಸಂಬಳಕ್ಕಾಗಿ ಕೆಲಸ ಮಾಡು ಎಂದಷ್ಟು ಹೇಳಿದ್ದರಿಂದ ಆಕೆ ಅದನ್ನಷ್ಟೇ ನಿಯತ್ತಿನಿಂದ ಮಾಡುತ್ತಿದ್ದಾಳೆ. ಪ್ರತಿದಿನ ನನ್ನ ಆಮ್ ಅನ್ನು ಒಡೆದು ನೀನು ಮಾಡಬೇಕಿರುವ ಕೆಲಸ ತುಂಬ ಇದೆ, ಸ್ಪಂದಿಸಬೇಕಿರುವ ಸಂಗತಿಗಳು ಬಹಳಷ್ಟಿವೆ, ನೀನೇನು ದೊಡ್ಡವನಲ್ಲ ಎನ್ನುವ ಅರಿವನ್ನು ನನ್ನೆಲ್ಲ ತುಂಬುತ್ತಿದ್ದಾಳೆ. ಆಕೆಗೆ ನಾನು ಕೃತಜ್ಞನಾಗಿರಬೇಕಲ್ಲವೇ ಎಂದರು ಅರಸರು. ತಮ್ಮನ್ನು ಎಚ್ಚರಿಸುತ್ತಿದ್ದ ದಡ್ಡಿಯ ಬಗ್ಗೆ ಅತ್ಯಂತ ಕೃತಜ್ಞತೆಯನ್ನು ಇಟ್ಟುಕೊಂಡಿದ್ದ ಅರಸರು ಆಕೆಯ ಹೆಸರನ್ನು ಭತ್ತದ ತಳಿಗೆ ಇಟ್ಟರು. ಅದೇ ದಡ್ಡಿ ಭತ್ತ. ಬರಗಾಲದಲ್ಲೂ ಬೆಳೆದು ಬದುಕನ್ನು ಬಂಗಾರವಾಗಿಸುವ ತಳಿಗೆ ದಡ್ಡಿಯ ಹೆಸರನ್ನು ಕೊಟ್ಟು ಆಕೆಯನ್ನು ಲೋಕದಲ್ಲಿ ಶಾಶ್ವತವಾಗಿಸಿದರು. ನಮ್ಮನ್ನಾಳಿದ ಅರಸರ ವಿವೇಕ ಎಷ್ಟು ದೊಡ್ಡದಲ್ಲವೇ?